ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ ರಾಘವೇಂದ್ರ ಕುಲಕರ್ಣಿ. ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡುವಂಥ ವಿಚಾರಗಳೇನೆಂದರೆ, ಭಾಳಷ್ಟು ಜನರು ಮಕ್ಕಳನ್ನು ಸಂಪೂರ್ಣವಾಗಿ ಬೆಳೆಸಿರ್ತಾರೆ, ವಿದ್ಯಾಭ್ಯಾಸ ಕೊಡ್ತಿರ್ತಾರೆ. ಆದರೆ ಮನೆಗೆ ಏನೂ ಕೂಡ ಕಡಿಮೆ ಇರೋದಿಲ್ಲ. ತಂದೆ ತಾಯಿಗಾಗಿರ್ಬೋದು, ಎಲ್ಲ ರೂಪದಲ್ಲೂ ಕೂಡ ಅವ್ರಿಗೆ ಎಲ್ಲವನ್ನು ವಿದ್ಯಾಭ್ಯಾಸ ಕೊಡಬೇಕು, ನನ್ನ ಮಕ್ಕಳಿಗೆ ದೊಡ್ಡ ವಿದ್ಯಾಭ್ಯಾಸವನ್ನು ಮಾಡಬೇಕು, ಒಂದು ಸಮಾಜದಲ್ಲಿ ಒಂದು ದೊಡ್ಡ ವ್ಯಕ್ತಿಯನ್ನಾಗಿ ನೋಡಬೇಕು ಅನ್ನೋದು ಆಸೆ ಇರುತ್ತೆ. ಆದರೆ ಇಲ್ಲಿ ಏನಾಗ್ತಾ ಇರುತ್ತೆ, ಮಕ್ಕಳಿಗೆ ಏನೇ ಓದೋದು ಕೂಡ ತಲೆಯಲ್ಲಿ ಉಳಿಯೋದಿಲ್ಲ. ಏನೇ ಒಂದು ಮಾಡೋದು, ಎಕ್ಸಾಮ್ ಬಂದರೆ ಒಂಥರ ನರ್ವಸ್ ಆಗೋದು, ಫೇಲ್ ಆಗೋದು, ಹೌದಾ, ಓದಿದ್ದನ್ನು ಅವ್ರು ತಲೆಯಲ್ಲಿಗೆ ಇರೋದಿಲ್ಲ, ಹೌದಾ, ಒಂದು 5 ನಿಮಿಷಕ್ಕೆ ಹೇಳಿದ್ದ ವಿಚಾರವನ್ನು 5 ನಿಮಿಷಕ್ಕೆ ಕೇಳಿದರೆ ಇರೋದಿಲ್ಲ. ಅಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸೂಕ್ಷ್ಮ ವಿಚಾರವನ್ನು ನಾನು ತಿಳಿಸ್ಕೊಡ್ತಾನೆ ವೀಕ್ಷಕ. ಅವು ಯಾವ ರೀತಿ ಆದಂಥದ್ದು, ಆ ಮಕ್ಕಳಿಗೆ ಏನೆಲ್ಲ ಪ್ರಾಬ್ಲಮ್ಗಳು ಇರುತ್ತೆ, ಹೌದಾ, ಕೇಳಿಸ್ಕೊಳ್ಳಿ ವೀಕ್ಷಕ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಇವೆಲ್ಲ ಮೂಲ ಕಾರಣ ಆಗಿರುವಂಥದ್ದು ವಿದ್ಯಾಘಾತಕ ಅಂತಂತ ಇರುತ್ತೆ ಇವರಿಗೆ. ಅಂದರೆ ವಿದ್ಯಾಘಾತಕ ಅಂದರೆ ಇವರಿಗೆ ಏನೇ ಒಂದು ಮಾಡಿದ್ರು ವಿಚಾರದಲ್ಲಿ ವಿದ್ಯೆ ಅನ್ನೋದು ಓದ್ತಿರ್ತಾರೆ, ಬುಕ್ ಮುಂದೆ ಎತ್ಕೊಂಡು ಓದ್ತಿರ್ತಾರೆ, ಸಡನ್ಲಿಯಾಗಿ ಮರೆತು ಹೋಗುತ್ತೆ. ವಿದ್ಯಾಭ್ಯಾಸಕ್ಕೆ ಮತ್ತು ಏನಾದರೂ ಎಕ್ಸಾಮ್ ಬಂದರೆ ಸಡನ್ಲಿಯಾಗಿ ಮೈಂಡಲ್ಲಿ ಉಳಿಯೋದಿಲ್ಲ. ಇದಕ್ಕೆ ಸಂಪೂರ್ಣವಾದ ಇವರು ಯಾಕೆ ರೀತಿ ಆಗ್ತಿರ್ತಾರೆ, ವಿದ್ಯೆಗೆ ಅಧಿಪತಿ ಆಗಿರುವಂಥದ್ದು ರಾವು ಕೂಡ ಹೇಳ್ತಾನೆ, ನಿನ್ನ ಸಂಪೂರ್ಣವಾಗಿ ಒಂದು ಬಾರಿ ನಾನು ಮೋಕ್ಷವನ್ನು ಮಾಡಿದ್ದೆ ನಿಜವಾದ ನಿನ್ನ ವಿದ್ಯೆಯನ್ನು ನೀನು ತಲೆಗೆ ಹತ್ತಲಿಕ್ಕೆ ಬಿಡುವುದಿಲ್ಲ ಅಂತಾನೆ. ಅದಕ್ಕೆ ಒಂದು ಮನೆಯಲ್ಲಿ ಒಂದೇ ಒಂದು ಸಂಪೂರ್ಣವಾದಂಥ ರೂಪದ ನಿಮಗೆ ತಿಳಿಸ್ಕೊಡ್ತೇನೆ, ಸೂಕ್ಷ್ಮವಾದಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ. ಯಾವ ರೀತಿ ಅದು, ಒಂದು ಕೆಂಪು ವಸ್ತ್ರವನ್ನು ತಗೊಳ್ಳಿ. ಕೆಂಪು ವಸ್ತ್ರದ ಮೇಲೆ ಎಲ್ಲಾದರೂ ಒಂದು 4 ಎಕ್ಕೆ ಹೂವದ ಗಿಡ, ಅಂದರೆ ಹೂವು, ಈ ಎಕ್ಕೆ ಹೂವು ಮತ್ತು ಕರಿ ಸಾಸಿವೆ ಅಥವಾ ಕರಿ ಎಳ್ಳು, ಈ ಎಳ್ಳು ಮತ್ತು 5 ಥರದ್ದು ಬಳೆ, ಅಂದರೆ ಅರಿಶಿಣದ ಕೊಂಬು ಮತ್ತು 5 ಅರಿಶಿಣದ ಬಳೆ, ಇವೆಲ್ಲವನ್ನು ಸಂಪೂರ್ಣವಾಗಿ ಆ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಮಗ ಆಗಿರ್ಬೋದು ಅಥವಾ ಮಗಳಾಗಿರ್ಬೋದು, ಅವ್ರೇನಾದ್ರು ದೊಡ್ಡದಾದಂಥ ಒಂದು ಎಜುಕೇಷನ್ಗೆ ಹೋಗ್ತಿದ್ದಾರಪ್ಪ, ಏನಾದರೂ ಒಂದು ಗೌರ್ಮೆಂಟ್ ಎಕ್ಸಾಮ್ಗೆ ಅವ್ರು ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಅವ್ರು ಎಷ್ಟು ಓದಿದ್ರು ಕೂಡ ಅವ್ರಿಗೆ ಫೇಲ್ ಆಗ್ತಿದ್ದಾರೆ, ಒಂದರಲ್ಲಿ ಪಾಸ್ ಆದರೆ ಇನ್ನೊಂದರಲ್ಲಿ ಫೇಲ್ ಆಗ್ತಿದ್ದಾರೆ ಅಂದರೆ, ಇದು ಒಂದು ನೀವು ನಿಯಮವನ್ನು ಪಾಲಿಸಿ. ಹೇಳಿದ ಯಾವ ರೀತಿ ನಿಯಮ, ನಾನು ಹೇಳ್ದಂಗೆ ಇವೆಲ್ಲವನ್ನು 1 ಗಂಟೆಯಲ್ಲಿ ಕಟ್ಕೊಳ್ಳಿ. ಅಂದರೆ ಒಂದು ಬಟ್ಟೆ ಹೇಳಿದ್ನಲ್ಲ, ಆ ಬಟ್ಟೆಯಲ್ಲಿ ಕಟ್ಟಿ ಸಾಕು. ಒಂದು ಮತ್ತು ಇನ್ನೊಂದು ಅರಿಶಿನದ್ದು ಇದನ್ನು ಕೂಡ ಅಕ್ಕಿ ಕಾಳು ಹಾಕಬೇಕು, ಮತ್ತು ಕೆಂಪು ಅಕ್ಕಿ ಕಾಳು ಕೂಡ ಹಾಕಬೇಕು. ಇವೆಲ್ಲ ಕಟ್ಟಿ ಅವರು ಯಾವ ಸ್ಥಳದಲ್ಲಿ ಮಲಗ್ತಾರೆ, ಯಾವ ಜಾಗದಲ್ಲಿ ಮಲಗ್ತಾರೆ, ಆ ಜಾಗದ ಕೆಳಗಡೆ ಇಡಿ. ಅಂದರೆ ಅವರು ಒಂದು ದಿಂಬಾಗಿರ್ಬೋದು, ದಿಂಬದ ಕೆಳಗಡೆ ಇಡಿ, ಅಥವಾ ನೆಲದ ಮೇಲೆ ಮಲಗ್ತಾ ಇದ್ದರೆ ಈ ರೀತಿಯಾದಂಥ ವಿಚಾರದಲ್ಲಿ ಅವರನ್ನು ಇಟ್ಟು 21 ದಿನಗಳ ಕಾಲ ಪೂಜೆ ಮಾಡಲಿಕ್ಕೆ ಹೇಳಿ. ಯಾರು ನೀವು ಮಾಡುವಂಥದ್ದಲ್ಲ, ಯಾವ ವ್ಯಕ್ತಿಗೆ ಹೋಗ್ತಾ ಇಲ್ವೋ, ಜ್ಞಾನವನ್ನು ಹತ್ತಾ ಇಲ್ಲ, ಆ ವ್ಯಕ್ತಿ ಸಂಪೂರ್ಣ ಪೂಜೆ ಮಾಡಲಿಕ್ಕೆ ಹೇಳಿ. ಸಣ್ಣವರಾಗಿದ್ದರೂ ಕೂಡ ನೀವು ಏನು ಹೇಳ್ತೀರಿ ಮನೆದೇವ್ರು ನೆನೆಸ್ಕೊಂಡು ಪೂಜೆ ಮಾಡಲಿಕ್ಕೆ ಹೇಳಿ. ಅವ್ರಿಗೆ ಸಂಪೂರ್ಣವಾಗಿ ಜ್ಞಾನ ಉಳಿಯುತ್ತೆ, ಮತ್ತು ಓದಿರುವಂಥದ್ದು ಏನೇ ತಲೆಯಲ್ಲಿ ಉಳಿಯುತ್ತೆ. ಮತ್ತು ಅವ್ರು ಏನಾದರೂ ಕೆಲಸ ಮಾಡಬೇಕಾದ್ರೆ ಇಂಥದ್ದನ್ನ ಗುರಿ ಇಟ್ಕೊಂಡಿದ್ರೆ ಇದಕ್ಕೆ ನಾನು ಪಾಸ್ ಆಗೇ ಆಗ್ತಾರಂದರೆ, ಖಂಡಿತವಾಗಿ ಹೇಳ್ತೇನೆ, ಇದರಲ್ಲಿ 21 ದಿನಗಳ ಕಾಲ ಅವರು ಖಂಡಿತವಾಗಿ ಪಾಸ್ ಆಗ್ತಾರೆ. ಇದು ಮಾತ್ರ ಸತ್ಯ. ಇದು ಒಂದು ನೀವು ಮಾಡಿ ವೀಕ್ಷಕರೇ, ಖಂಡಿತ ಒಳ್ಳೆಯದಾಗತ್ತೆ. ಎಲ್ಲ ಕೂಡ ಕೊಟ್ಟಿರ್ತಾನೆ ದೇವರು, ಆದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಭಾಳಷ್ಟು ತೊಡಕನ್ನು ಕೊಟ್ಟಿರ್ತಾರೆ, ಎಲ್ಲರೂ ಸಫರ್ ಪಡ್ತಿರ್ತಾರೆ. ಚಿಂತೆ ಮಾಡಬೇಡಿ ವೀಕ್ಷಕರೇ, ಇದು ಒಂದು ನೀವು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮಕ್ಕಳಿಗೂ ಒಳ್ಳೆಯದಾಗುತ್ತೆ, ತಮಗೂ ಕೂಡ ಒಳ್ಳೆಯದಾಗುತ್ತೆ. ಶುಭವಾಗಲಿ, ಶುಭೋದಯ, ಎಲ್ಲರಿಗೂ ನಮಸ್ಕಾರ.